ಕನ್ನಡ ಕಲ್ಪನೆ ಕತೆ ಚಾನೆಲ್ಗೆ ಸ್ವಾಗತ. ಜೀವನ ಬದಲಿಸುವ 7 ಸೂತ್ರಗಳು. ಮೊದಲಿಗೆ ಸೋಲು. ಸೋಲು ಎಂಬುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಹಾದಿ. ಸೋಲು ನಾವು ನಿಲ್ಲಬೇಕಾದ ಸ್ಥಳವಲ್ಲ, ಬದಲಿಗೆ ನಾವು ಹೇಗೆ ಎದ್ದು ನಿಲ್ಲಬೇಕು ಎಂದು ಕಲಿಸುವ ಗುರು. ಬಿದ್ದಾಗ ಧೂಳು ಕೊಡವಿಕೊಂಡು ಎದ್ದವನೇ ನಿಜವಾದ ಸಾಧಕ. ನೆನಪಿರಲಿ, ಗಾಢ ಕತ್ತಲೆಯ ನಂತರವೇ ಬೆಳಕು ಬರುವುದು. ಒಮ್ಮೆ ಯೋಚಿಸಿ, ಸೋತಾಗ ನಮಗೆ ಬೇಸರವಾಗುವುದು ಸಹಜ, ಆದರೆ ಆ ಸೋಲು ನಮಗೆ ನೀಡಿದ ಪಾಠ ಬೇರೆ ಎಲ್ಲೂ ಸಿಗಲು ಸಾಧ್ಯವಿಲ್ಲ ಅಲ್ಲವೇ? ಸೋಲನ್ನು ಗೆಲುವಿನ ಶಿಕ್ಷಕ ಎಂದು ಭಾವಿಸೋಣ. ಎರಡನೆಯದು ತಾಳ್ಮೆ. ಜೀವನದಲ್ಲಿ ಎಲ್ಲವೂ ನಾವು ಅಂದುಕೊಂಡ ಸಮಯಕ್ಕೆ ಸಿಗುವುದಿಲ್ಲ. ತಾಳ್ಮೆ ಎಂದರೆ ಸುಮ್ಮನೆ ಕುಳಿತು ಕಾಯುವುದಲ್ಲ. ಕಾಯುವ ಸಮಯದಲ್ಲಿ ನಮ್ಮ ನಗು ಮತ್ತು ನಂಬಿಕೆಯನ್ನು ಕಳೆದುಕೊಳ್ಳದಿರುವುದು. ನೆನಪಿರಲಿ, ತಾಳ್ಮೆಯಿಂದ ಕಾದವರಿಗೆ ಕಾಲವೇ ಉತ್ತರ ನೀಡುತ್ತದೆ. ಕೆಲವೊಮ್ಮೆ ಮೌನವಾಗಿರುವುದೇ ಎಲ್ಲದಕ್ಕೂ ಮದ್ದು. ಕಾಲ ಎಲ್ಲವನ್ನೂ ಕಲಿಸುತ್ತದೆ. ತಾಳ್ಮೆ ಇರಲಿ. ನಮಗಾಗಿ ಕಾಯುತ್ತಿರುವ ಒಳ್ಳೆ ದಿನಗಳು ಖಂಡಿತ ಬಂದೇ ಬರುತ್ತವೆ. ನಮಗೆ ಬೇಕಾದದ್ದು ತಕ್ಷಣ ಸಿಗದಿದ್ದಾಗ ಕೋಪ ಬರುವುದು ಸಹಜ, ಆದರೆ ನೆನಪಿರಲಿ, ಒಂದು ಹಣ್ಣು ಕೂಡ ಸರಿಯಾದ ಕಾಲ ಬಂದಾಗಲೇ ರುಚಿ ನೀಡುತ್ತದೆ. ಈ ತಾಳ್ಮೆಯೇ ನಮ್ಮ ವ್ಯಕ್ತಿತ್ವದ ಅಳತೆಗೋಲು. ಮೂರನೆಯದು ಆತ್ಮವಿಶ್ವಾಸ. ಜಗತ್ತು ನಿಮ್ಮನ್ನು ನಂಬುವ ಮೊದಲು ನೀವು ನಿಮ್ಮನ್ನು ನಂಬಬೇಕು. ನಿಮ್ಮ ಮೇಲೆ ನಿಮಗಿರುವ ಅಚಲ ನಂಬಿಕೆಯೇ ನಿಮ್ಮ ಅರ್ಧ ಗೆಲುವು. ಜೀವನದಲ್ಲಿ ಸೋತಾಗ ದಾರಿ ಮುಗಿಯಿತು ಅಂದುಕೊಳ್ಳಬೇಡಿ, ಬದಲಿಗೆ ಹೊಸ ದಾರಿ ಹುಡುಕುವ ಸಮಯ ಬಂದಿದೆ ಎಂದು ತಿಳಿಯಿರಿ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ, ಯಶಸ್ಸು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಸೋಲು ಒಂದು ಅನುಭವ, ಗೆಲುವು ಒಂದು ಗುರಿ. ಅನುಭವವಿಲ್ಲದೆ ಗುರಿ ತಲುಪಲು ಸಾಧ್ಯವಿಲ್ಲ. ಸೋಲನ್ನು ಮೆಟ್ಟಿ ನಿಲ್ಲಿ, ಜಗತ್ತು ನಿಮ್ಮನ್ನು ಗುರುತಿಸುತ್ತದೆ. ಬೇರೆಯವರ ಮಾತಿಗಿಂತ ನಿಮ್ಮ ಮನಸ್ಸಿನ ಧೈರ್ಯ ದೊಡ್ಡದಾಗಿರಲಿ. ನೀವು ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತೀರಿ. ನೀವು ಯಾರಿಗಿಂತಲೂ ಕಡಿಮೆ ಇಲ್ಲ. ನಿಮ್ಮಲ್ಲಿರುವ ಶಕ್ತಿ ನಿಮಗೆ ಅರಿವಾದ ದಿನ ಜಗತ್ತೇ ನಿಮ್ಮನ್ನು ಕಂಡು ಬೆರಗಾಗುತ್ತದೆ. ಇಂದು ನಿಮ್ಮನ್ನು ನಂಬದವರು ನಾಳೆ ನಿಮ್ಮ ಸಾಧನೆಯನ್ನು ನೋಡಿ ಚಪ್ಪಾಳೆ ತಟ್ಟುತ್ತಾರೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಾಲ್ಕನೆಯದು ಪ್ರಯತ್ನ. ಕನಸುಗಳನ್ನು ಕಾಣುವುದು ಸುಲಭ, ಆದರೆ ಅವುಗಳನ್ನು ನನಸು ಮಾಡುವುದು ನಮ್ಮ ಪರಿಶ್ರಮ ಮಾತ್ರ. ಗೆಲುವು ಒಂದೇ ದಿನದಲ್ಲಿ ಸಿಗುವ ವಸ್ತುವಲ್ಲ. ಸಣ್ಣ ಸಣ್ಣ ಪ್ರಯತ್ನಗಳೇ ಒಂದು ದಿನ ದೊಡ್ಡ ಸಾಧನೆಯಾಗುತ್ತವೆ. ಫಲಿತಾಂಶದ ಬಗ್ಗೆ ಚಿಂತಿಸದೆ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ನಿರಂತರ ಪ್ರಯತ್ನ ಮಾಡುವವರಿಗೆ ಅದೃಷ್ಟವೂ ಜೊತೆಯಾಗಿ ನಿಲ್ಲುತ್ತದೆ. ದಾರಿ ಕಷ್ಟವಾಗಿದ್ದರೂ ಗುರಿ ಸುಂದರವಾಗಿರುತ್ತದೆ. ಪ್ರಯತ್ನ ಬಿಡಬೇಡಿ. ಬೆಟ್ಟದ ಹಾದಿ ಕಷ್ಟವಿರಬಹುದು, ಆದರೆ ಶಿಖರ ತಲುಪಿದಾಗ ಸಿಗುವ ಆ ದೃಶ್ಯ ಆ ಎಲ್ಲ ಕಷ್ಟವನ್ನು ಮರೆಸುತ್ತದೆ. ನಿಮ್ಮ ಇಂದಿನ ಬೆವರಿನ ಹನಿಗಳು ನಾಳೆಯ ಯಶಸ್ಸಿನ ಮುತ್ತುಗಳಾಗಲಿ. ಐದನೆಯದು ಬದಲಾವಣೆ. ಬದಲಾವಣೆ ಜಗದ ನಿಯಮ, ಅದನ್ನು ಒಪ್ಪಿಕೊಳ್ಳುವುದೇ ಜೀವನ. ಹಳೆಯ ನೋವುಗಳನ್ನು ಮರೆತು ಹೊಸ ಆರಂಭಕ್ಕೆ ಸಿದ್ಧರಾಗಿ. ನಿನ್ನೆಯ ತಪ್ಪುಗಳಿಂದ ಪಾಠ ಕಲಿಯಿರಿ, ಆದರೆ ಇಂದಿನ ಸಂತೋಷವನ್ನು ಅವುಗಳಿಗೆ ಬಲಿ ಕೊಡಬೇಡಿ. ಇಂದು ನಮಗಿರುವ ಕಷ್ಟಗಳು ನಾಳೆ ಇರುವುದಿಲ್ಲ. ಸೋಲನ್ನು ಕಂಡು ಎದೆಗುಂದಬೇಡಿ, ಅದು ಗೆಲುವಿನ ಮೊದಲ ಮೆಟ್ಟಿಲು. ಪ್ರತಿ ಮುಂಜಾನೆ ನಿಮಗೊಂದು ಹೊಸ ಅವಕಾಶ. ಹಳೆಯದನ್ನು ಅಂಟಿಕೊಂಡಿದ್ದರೆ ಹೊಸತನ್ನು ಸ್ವಾಗತಿಸಲು ಸಾಧ್ಯವಿಲ್ಲ. ಕೆಟ್ಟ ದಿನಗಳು ಹೋಗಲೇಬೇಕು, ಆಗಲೇ ಒಳ್ಳೆಯ ದಿನಗಳಿಗೆ ದಾರಿ ಆಗುವುದು. ಈ ಕ್ಷಣವನ್ನು ಪ್ರೀತಿಸಿ. ಆರನೆಯದು ಸಹಾಯ. ಪರೋಪಕಾರವೇ ಪರಮಧರ್ಮ. ಹೂವು ಹೇಗೆ ತನಗಾಗಿ ಅರಳದೆ ಜಗತ್ತಿಗೆ ಸುಗಂಧ ನೀಡುತ್ತದೆಯೋ, ಹಾಗೆಯೇ ನಮ್ಮಿಂದಾದ ಸಣ್ಣ ಸಹಾಯ ಇನ್ನೊಬ್ಬರ ಮುಖದಲ್ಲಿ ನಗು ತರಿಸಲಿ. ನಾವು ನೀಡುವ ಪ್ರೀತಿ ಮತ್ತು ಸಹಾಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದು ಯಾವುದೋ ರೂಪದಲ್ಲಿ ನಮಗೆ ಮರಳಿ ಬರುತ್ತದೆ. ಸಹಾಯ ದುಡ್ಡಿಂದಲೇ ಆಗಬೇಕು ಎಂದೇನಿಲ್ಲ. ಕಷ್ಟದಲ್ಲಿದ್ದಾಗ ನಾವು ಹೇಳುವ ಸಾಂತ್ವನದ ಮಾತುಗಳು ಕೂಡ ಸಹಾಯವಿದ್ದಂತೆ. ಇನ್ನೊಬ್ಬರ ಮುಖದಲ್ಲಿ ನಗು ತರಿಸುವ ಸಣ್ಣ ಕೆಲಸ ನಮಗೆ ಅತೀವ ನೆಮ್ಮದಿ ನೀಡುತ್ತದೆ. ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದೇ ಆಗುತ್ತದೆ. ನಮಗೆ ಸಹಾಯ ಮಾಡಿದವರನ್ನು ನೆನಪಿಟ್ಟುಕೊಳ್ಳುವುದು ಕೃತಜ್ಞತೆ, ಆದರೆ ಪ್ರತಿಫಲ ನಿರೀಕ್ಷಿಸದೆ ಸಹಾಯ ಮಾಡುವುದು ದೈವತ್ವ. ನಮ್ಮಿಂದ ಈ ಭೂಮಿ ಸ್ವಲ್ಪವಾದರೂ ಸುಂದರವಾಗಲಿ. ಏಳನೆಯದು ಸಾರ್ಥಕತೆ.
ಬದುಕು ಇರುವುದು ಕೇವಲ ಬದುಕಲು ಅಲ್ಲ, ಇತರರಿಗೆ ಮಾದರಿಯಾಗಲು. ದಿನದ ಅಂತ್ಯದಲ್ಲಿ ನಮ್ಮ ಮನಸ್ಸಿಗೆ ಶಾಂತಿ ಇದ್ದರೆ ಅದು ನಾವು ಗೆದ್ದಂತೆ. ಸಣ್ಣ ವಿಷಯಗಳಲ್ಲೂ ಸಂತೋಷವನ್ನು ಹುಡುಕಿ ಇರುವ ಜೀವನವನ್ನು ಪ್ರೀತಿಯಿಂದ ಸಂಭ್ರಮಿಸಿ. ಬದುಕು ಇರುವುದು ಒಮ್ಮೆ ಮಾತ್ರ. ಜೀವನ ಸುಂದರವಾಗಿದೆ, ಅದನ್ನು ದೂರುವುದರಲ್ಲಿ ಕಳೆಯುವ ಬದಲು ಇರುವ ಕ್ಷಣಗಳನ್ನು ಪ್ರೀತಿಯಿಂದ ಸಂಭ್ರಮಿಸೋಣ. ಇದೇ ಬದುಕಿನ ನಿಜವಾದ ಸಾರ್ಥಕತೆ. ರಾತ್ರಿ ಮಲಗುವಾಗ ಇವತ್ತು ನನ್ನಿಂದ ಯಾರಿಗಾದರೂ ಒಳ್ಳೆಯದಾಯಿತೆ ಎಂದು ಕೇಳಿಕೊಳ್ಳಿ. ಹೌದು ಎಂಬ ಉತ್ತರ ಬಂದರೆ ಅದೇ ನಿಮ್ಮ ಜೀವನದ ಸಾರ್ಥಕತೆ. ಬದುಕು ಸುಂದರವಾಗಿದೆ.